ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ರಿವ್ಯೂನ ನನ್ನ ಹಸ್ಬೆಂಡಿಗೆ ಕೇಳಿದೆ. ಅವರ ರಿವ್ಯೂನ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೆನ್ನೆ ವ್ಲಾಗ್ ಅಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಗಮನ ಇಟ್ಕೊಂಡು ಹೇಳಕ್ಕಾಗಲ್ಲ. ಆಕ್ಚುಲಿ ಹೊರಗೆ ಹೋಗ್ಬೇಕಿತ್ತು, ಬಟ್ ಹೋಗೋದಕ್ಕಾಗಲಿಕ್ಕೆ ಪಂಚಾಮೃತ ಫ್ಲವರ್ಸ್ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು. ನೋಡಿ ಗೈಸ್, ಈ ತರ ಪೇಸ್ಟ್ ರೆಡಿ ಆಗಿದೆ. ಇಷ್ಟು ಕ್ಲೀನ್ ಮಾಡ್ಬೇಕು. ಇದು ನೋಡಿ ಎಷ್ಟು ಜೆಲ್ಲಿ ಜೆಲ್ಲಿ ಆಗಿದೆ ಗೈಸ್. ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಗೈಸ್. ಈ ಒಂದು ಹೇರ್ ಮಾಸ್ಕ್ ನ ಮಿನಿಮಮ್ ಅಂದ್ರೂ 30 ಮಿನಿಟ್ಸ್ ಬಿಡ್ಬೇಕು. ಬರೀ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ ಗೈಸ್. ಫ್ರೆಶ್ ಅಪ್ ಆಗಿ ಇವಾಗ ನೀಟಾಗಿ ಕೂಮ್ ಮಾಡಿದ್ದೀನಿ ನನ್ನ ಹೇರ್ಸ್. ಸಿಗೋಣ ಬೈ. ಲಾಟ್ಸ್ ಆಫ್ ಲವ್. ಕೆಂದಾವರೆ ಶೈನು ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಬೆಳಗ್ಗೆ ಇದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿದ್ದಾಯಿತು. ಆ್ಯಂಡ್ ತಿಂಡಿ ಮಾಡಬೇಕಾದ್ರೆ ನಾನು ನಿನ್ನೆ ಪ್ರಿಪೇರ್ ಮಾಡಿದಂತಹ ಡ್ರೈ ಫ್ರೂಟ್ ಸ್ವೀಟ್ ರಿವ್ಯೂನ ನನ್ನ ಹಸ್ಬೆಂಡಿಗೆ ಕೇಳಿದೆ. ಬಿಕಾಸ್ ನಿನ್ನೆ ನೈಟ್ ಆಲ್ಮೋಸ್ಟ್ 12 o'clock ಆಯಿತು ಅದನ್ನು ಪ್ರಿಪೇರ್ ಮಾಡೋಷ್ಟರಲ್ಲಿ. ಸೊ ಮಲ್ಕೋಬೇಕಾದ್ರೆ ಯಾಕೆ ಸ್ವೀಟ್ ತಿನ್ನೋದು ಅಂದ್ಬಿಟ್ಟು ನಾನು ಆ ಒಂದು ವಿಡಿಯೋಲಿ ರಿವ್ಯೂನ ಹೇಳಿಲ್ಲ. ಸೊ ಈ ಒಂದು ವಿಡಿಯೋಲಿ ನನ್ನ ಹಸ್ಬೆಂಡ್ ರಿವ್ಯೂ ಕೊಟ್ಟಿದ್ದಾರೆ. ಸೊ ಅವರ ರಿವ್ಯೂನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನನ್ನ ರಿವ್ಯೂನ ಕೊಡ್ತೀನಿ. ಏನಿದು? ತಿನ್ನಿ ಗೊತ್ತಾಗುತ್ತೆ. ಬಾಂಬ್ ಇದ್ದಂಗಿದೆಯಲ್ಲ. ಟೇಸ್ಟ್ ಮಾಡಿ. ವರ್ಡ್ಸ್ ತಿಂದಂಗಿದೆಯಲ್ಲ. ಸ್ವೀಟ್ ಇಲ್ವಾ? ಲೈಟ್ ಆಗಿ ಸ್ವೀಟ್ ಇದೆಯಾ? ಲೈಟ್ ಆಗಿ ಸ್ವೀಟ್ ಇದ್ರೆ ಒಂದ್ ಜಾಸ್ತಿ ತಿನ್ಬೋದು. ಅದಕ್ಕೆ ನಾನು ಕಡಿಮೆನೆ ಹಾಕ್ತೆ ಸ್ವೀಟ್. ಏನೇನು ಹಾಕಿದ್ದೀರಾ ಇದಕ್ಕೆ ಇಂಗ್ರೀಡಿಯೆಂಟ್ಸ್? ನೆನ್ನೆ ವ್ಲಾಗ್ ಅಲ್ಲಿ ನೋಡಿ ಗೊತ್ತಾಗತ್ತೆ. ನೋಡಿದ್ರಲ್ವಾ ಹೇಗೆ ರಿವ್ಯೂ ಕೊಟ್ಟರು ಅಂತ. ಆ್ಯಂಡ್ ನನ್ನ ರಿವ್ಯೂ ಏನಪ್ಪ ಅಂತಂದರೆ, ಅವರು ಓಟ್ಸ್ ಥರ ಇದೆ ಅಂತ ಯಾಕೆ ಹೇಳಿದ್ದು ಅಂತಂದರೆ ಸ್ವೀಟ್ ಸ್ವಲ್ಪ ಕಡಿಮೆ ಇತ್ತು ಗೈಸ್. ಆ್ಯಕ್ಚುಲಿ ನಾನೇನು ಮಾಡಿದೆ ಅಂತಂದರೆ, ನಾನು ಅಂಜೀರು, ದ್ರಾಕ್ಷಿ ಇದೆಲ್ಲನೂ ಹಾಕ್ಕೊಂಡಿದ್ನಲ್ವ. ಸೊ ಇನ್ನು ಡೇಟ್ಸ್ ಕೂಡ ಜಾಸ್ತಿ ಹಾಕ್ಕೊಂಬಿಟ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಆಮೇಲೆ ಲೈಕ್ ಒಂಥರ ಮುಖಕ್ಕೆ ಹೊಡೆಯುತ್ತೆ ತಿನ್ನಬೇಕಾದ್ರೆ ಅಂದ್ಬಿಟ್ಟು ನಾನು ಡೇಟ್ಸ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ. ಒಂದು 6-7 ಹಾಕ್ಕೊಂಡೆ ಅಷ್ಟೇ. ಬಟ್ ಒಂದು 10 ಹಾಕ್ಕೊಂಡಿದ್ದಿದ್ರೆ ಕರೆಕ್ಟಾಗಿ ಇರ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಆರಾಮಾಗಿ ತಿನ್ಬೋದು ನೀವು. ಅಂದರೆ ಯಾವುದೇ ರೀತಿಯಾದಂತಹ ಬೇಡದೇ ಇರೋ ವಸ್ತು ಏನೂ ಇಲ್ಲ ಅದರಲ್ಲಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಹೆಲ್ತಿಯಾಗಿ ಏನಿರುತ್ತೋ ಅದೆಲ್ಲನೂ ಸ್ವಲ್ಪ ನಾವು ಟೇಸ್ಟಲ್ಲಿ ಕಾಂಪ್ರಮೈಸ್ ಆಗಲೇಬೇಕು. ಇವಾಗ ನೀವು ಶಾಪ್ಗೆ ಹೋಗ್ಬಿಟ್ಟು, ಸ್ವೀಟ್ ಶಾಪಿಗೆ ಹೋಗ್ಬಿಟ್ಟು ಡ್ರೈ ಫ್ರೂಟ್ ಸ್ವೀಟ್ ತಿನ್ನೋದಕ್ಕೂ ನಾನು ಮಾಡಿರೋ ಡ್ರೈ ಫ್ರೂಟ್ಸ್ ಸ್ವೀಟ್ಗೂ ತುಂಬ ವ್ಯತ್ಯಾಸ ಇದೆ. ಯಾವ ರೀತಿ ಅಂತಂದರೆ, ಅಲ್ಲಿ ಶುಗರ್ ಯೂಸ್ ಮಾಡಿರ್ತಾರೆ ಅಥವಾ ಬೇರೆ ಏನೇನೋ ಯೂಸ್ ಮಾಡಿರ್ತಾರೆ. ಬಟ್ ನಾನು ಪ್ಯೂರ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡಿರೋದು. ಸೊ ಹಾಗಾಗಿ ಇಟ್ ವಾಸ್ ಗುಡ್. ಇಟ್ ವಾಸ್ ನಾಟ್ ಬ್ಯಾಡ್. ಇಟ್ ವಾಸ್ ರಿಯಲಿ ಗುಡ್. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡಿದ್ರಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು ಅಷ್ಟೇ. ಸೊ ಸ್ವೀಟ್ ಏನಾದರೂ ಆ್ಯಡ್ ಆದರೆ ಸಕ್ಕತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ಡೇಟ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ. ಆ್ಯಂಡ್ ಆಲ್ಸೋ ಬಾದಾಮಿ ಕೂಡ ಆ್ಯಡ್ ಮಾಡಿರಲಿಲ್ಲ ನಾನು. ಬಾದಾಮಿ ಆ್ಯಡ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗೀತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಕ್ಯಾರೆಟ್ ತಿಂತಾ ಇದ್ದೀನಿ. ಇದಾದ ಮೇಲೆ ಇವತ್ತು ನಾನು ಹೇರ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬಿಕಾಸ್ ಹೇರ್ಸ್ ಎಷ್ಟು ಉದುರ್ತಾ ಇದೆ ಅಂದರೆ ನನಗೆ ಹೇಳೋಕ್ಕಾಗಲ್ಲ. ಅಂದರೆ ಒಂದು ದಿನಕ್ಕೆ ಇಷ್ಟು ಸ್ಟ್ಯಾಂಡ್ಸ್ ಉದುರೋದು ಇಟ್ಸ್ ಕಾಮನ್. ಬಟ್ ನನಗೆ ಅದಕ್ಕಿಂತ 3 ಉದುರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ. ಆ್ಯಂಡ್ ಸ್ಕಿನ್ ಆಲ್ಸೋ ತುಂಬ ಕೆಟ್ಟೋಗಿದೆ. ಅಂದರೆ ಪಿಂಪಲ್ ಎಲ್ಲ ಬರುತ್ತಲ್ವ, ಫಸ್ಟೆಲ್ಲ ನಾನು ಇವತ್ತು ಪಿಂಪಲ್ ಬಂದರೆ ಇವತ್ತಿಂದನೇ ನಾನು ಅದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಿಬಿಡ್ತೀನಿ. ಬಟ್ ಸ್ವಲ್ಪ ದಿನದಿಂದ, ಒಂದು ವಾರದಿಂದ ನಾನು ಪಿಂಪಲ್ ಅದ್ರ ಪಡೆಗೆ ಅದು ಬರುತ್ತೆ ಹೋಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಾನು ಏನೂ ಕೇರೇ ತೊಗೋತಾ ಇಲ್ಲ. ಸೊ ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಒಟ್ಟಿಗೆ ಹೇರ್ ಕೇರ್ ಕೂಡ ಮಾಡಬೇಕು. ಆ್ಯಂಡ್ ಮನೆಯಲ್ಲೇ ನಾನು ಇವತ್ತು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡೋಣ ಅಂತ ಇದ್ದೀನಿ.
ನೋಡೋಣ. ಗೈಸ್, ಇವಾಗ ನಾನು ಹೇರ್ ಮಾಸ್ಕ್ನ ರೆಡಿ ಮಾಡ್ತಿದ್ದೀನಿ. ಹೇರ್ ಮಾಸ್ಕ್ನ ರೆಡಿ ಮಾಡೋದಕ್ಕೆ ಫಸ್ಟ್ ನಮಗೆ ಹೈಬಿಸ್ಕಸ್ ಲೀವ್ಸ್ ಫ್ಲವರ್ಸ್ ಎಲ್ಲ ಬೇಕು. ಆ್ಯಕ್ಚುಲಿ ಹೊರಗೆ ಹೋಗಬೇಕಿತ್ತು, ಬಟ್ ಹೋಗೋದಕ್ಕಾಗಲಿಲ್ಲ ಇವತ್ತು. ಸೊ ಹಾಗಾಗಿ ಫ್ಲವರ್ಸ್ ಇಲ್ಲ ನಮ್ಮ ಮನೆ ಹತ್ರ, ಓನ್ಲಿ ಲೀವ್ಸ್ ಇದೆ. ಸೊ ಲೀವ್ಸ್ನ ಕಿತ್ಕೊಳ್ಳೋಣ. ಇಲ್ಲಿ ಪುಟ್ಟ ಲೀವ್ಸ್ ಇದೆ. ಸೊ ಖಾಲಿ ಕ್ರಿಕೆಟ್ ಪಂಚಾಮೃತ ಕಿತ್ಕೊಳ್ಳೋಣ. ಫ್ಲವರ್ಸ್ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಫ್ಲವರ್ಸ್ ಇಲ್ಲ. ಆ್ಯಂಡ್ ಇದು ಲೀವ್ಸ್ ಕೂಡ ಫುಲ್ ಚಿಕ್ಕದಾಗಿದೆ. ಗೈಸ್, ಹೈಬಿಸ್ಕಸ್ ಲೀವ್ಸ್ನ ಕಿತ್ಕೊಂಡಿದ್ದೀನಿ. ಸೊ ನಿಮಗೆ ಫ್ಲವರ್ಸ್ ಸಿಕ್ಕಿದ್ರೆ ನೀವು ಫ್ಲವರ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ರೆಡ್ ಎಷ್ಟು ಥರ ಫ್ಲವರ್ಸ್ ಆಗುತ್ತೋ ಇವಾಗ, ಫಾರ್ ಎಕ್ಸಾಂಪಲ್ ರೆಡ್, ವೈಟ್, ಪಿಂಕ್, ಯೆಲ್ಲೋ, ಆರೆಂಜ್, ಇಷ್ಟು ಕಲರ್ಸ್ ಬರುತ್ತೆ. ಇನ್ನೂ ಸಿಕ್ಕಾಪಟ್ಟೆ ಕಲರ್ಸ್ ಬರುತ್ತೆ. ಸೊ ಎಷ್ಟು ಫ್ಲವರ್ಸ್ ಸಿಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಆ್ಯಂಡ್ ಇದನ್ನು ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೈಬಿಸ್ಕಸ್ ಹೇರ್ ಮಾಸ್ಕ್. ಸೊ ಹಾಗಾಗಿ ನಾನು ಸ್ವಲ್ಪ ಪ್ರಿಪೇರ್ ಮಾಡ್ಕೊತೀನಿ. ನೋಡೋಣ, ಇದು ವರ್ಕ್ ಆದರೆ ನೆಕ್ಸ್ಟ್ ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ, ಅಂದರೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ನೋಡಿ ಅದು ನಿಮಗೆ ಯೂಸ್ ಆಗುತ್ತಾ ಇಲ್ವಾ ಅಂತ, ಓಕೆನಾ. ಸೊ ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು. ಗೈಸ್, ನೀಟಾಗಿ ವಾಶ್ ಮಾಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹೊರಗಿಡೋಣ, ಸೊ ಅದು ಬೇಗ ಡ್ರೈ ಆಗುತ್ತೆ. ಅಲ್ಲಿವರೆಗೂ ನಂಗೆ ಸ್ವಲ್ಪ ಅಡುಗೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಬಿಡ್ತೀನಿ. ನೋಡಿ ಗೈಸ್, ಈ ಥರ ಪೇಸ್ಟ್ ರೆಡಿ ಆಗಿದೆ. ಸೊ ಇದನ್ನು ನೀವೀಗ ಅಪ್ಲೈ ಮಾಡ್ಕೋಬೋದು. ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇವತ್ತು ನಮ್ಮ ಮನೇಲಿ ಏನಪ್ಪ ಊಟ ಅಂತಂದರೆ ಬಸ್ಸಾರು, ಪಲ್ಯ ಆ್ಯಂಡ್ ಅನ್ನ ಇದೆ. ಇಷ್ಟು ಕ್ಲೀನ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ, ಓಕೆನಾ. ಗೈಸ್, ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ನೋಡಿ ಎಷ್ಟು ಜಲ್ಲಿ ಆಗಿದೆ. ಇಲ್ಲಿ ಕ್ವಾಂಟಿಟಿ ನಿಮಗೆ ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ ಗೈಸ್, ಬಟ್ ಇದನ್ನು ಅಪ್ಲೈ ಮಾಡಬೇಕಾದ್ರೆ ನೋಡಿ ನಾನು ಇಷ್ಟೇ ತೊಗೊಂಡಿರೋದು, ಓಕೆನಾ. ಬಟ್ ಸಾಕಾಗುತ್ತೆ ಗೈಸ್. ಇದು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಸಿಗ್ತೀನಿ, ಓಕೆನಾ. ಗೈಸ್, ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಅದು ಹಚ್ಚಬೇಕಾದ್ರೆ ಫುಲ್ ಗ್ರೀನ್ ಆಗುತ್ತೆ. ಅದಾದ್ಮೇಲೆ ನೀಟಾಗಿ ಅಪ್ಲೈ ಮಾಡಿದಾದ್ಮೇಲೆ ನಾರ್ಮಲ್ ಆಗಿದೆ ನೋಡಿ. ಸೊ ಏನು ಕಾಣ್ತಾ ಇಲ್ಲ. ಲೀವ್ಸ್ದು ಮತ್ತು ಸ್ವಲ್ಪ ಗ್ರೀನ್ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಏನು ಹೇರ್ ಮಾಸ್ಕ್ ರೆಡಿ ಮಾಡಿದ್ದೆ ಅದಕ್ಕೆ ನೀವು ಆಯಿಲ್ ಆ್ಯಡ್ ಮಾಡ್ಕೋಬೋದು. ನಾನು ಆಯಿಲ್ ಆ್ಯಡ್ ಮಾಡಿಲ್ಲ, ಓಕೆನಾ. ಆ್ಯಂಡ್ ಇವಾಗ ಊಟ ಮಾಡುವ ಟೈಮ್, ಬನ್ನಿ ಊಟ ಮಾಡೋಣ. ಗೈಸ್, ಇವತ್ತಿನ ಊಟ ಅನ್ನ, ಬಸ್ಸಾರು ಆ್ಯಂಡ್ ಪಲ್ಯ. ಗೈಸ್, ಈ ಒಂದು ಹೇರ್ ಮಾಸ್ಕ್ನ ಮಿನಿಮಮ್ ಅಂದರೂ 30 ಮಿನಿಟ್ಸ್ ಬಿಡಬೇಕು, ಮ್ಯಾಕ್ಸಿಮಮ್ 1 ಅವರ್ವರೆಗೂ, ಓಕೆನಾ. ಸೊ ಆ ಒಂದು ಗ್ಯಾಪಲ್ಲಿ ಊಟ ಮಾಡ್ಕೊಬಿಡೋಣ. ನೈಸ್. ಲಾಸ್ಟ್ ಟೈಮ್ ನಾನು ಈ ಸಾಂಬಾರು ಮಾಡಿದಾಗ ಕೆಟ್ಟದಾಗಿ ಬಂದಿತ್ತು, ಬಟ್ ದಿಸ್ ಟೈಮ್. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಈ ಹೇರ್ ಮಾಸ್ಕ್ ಹಾಕಿದಾಗ ಶ್ಯಾಂಪೂ ಹಾಕೋದಕ್ಕೆ ಹೋಗ್ಬೇಡಿ, ಓಕೆನಾ. ಬರೀ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಶಾಂಪೂ ಹಾಕಿ ಸ್ನಾನ ಮಾಡ್ಬೋದು. ಅದೇ ಶಾಂಪೂ ಹಾಕ್ಲೇಬಾರ್ದ ಆ ಥರ ಏನೂ ಇಲ್ಲ, ಶಾಂಪೂ ಹಾಕೊಂಡು ಸ್ನಾನ ಮಾಡ್ಬೋದು, ಬಟ್ ಫಾರ್ ಬೆಟರ್ ರಿಸಲ್ಟ್ಸ್ ಶಾಂಪೂ ಹಾಕ್ಬೇಡಿ. ಗೈಸ್, ಫ್ರೆಶ್ ಅಪ್ ಆಗಿ ಇವಾಗ ನೀಟಾಗಿ ಕೂಮ್ ಮಾಡಿದ್ದೀನಿ ನಾನು ಹೇರ್ಸ್. ಆ್ಯಕ್ಚುಲಿ ನಾವೇನು ಹಚ್ಚಿರ್ತೀವಲ್ಲ ಒಂದು ಪೇಸ್ಟ್, ಐ ಮೀನ್ ಮಾಸ್ಕ್, ಅದು ಹೇರಲ್ಲಿ ತುಂಬ ಅಂಟ್ಕೊಂಡಿರುತ್ತೆ. ಅದು ನಾವು ಶ್ಯಾಂಪೂ ಕೂಡ ಹಾಕಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಅಂಟ್ಕೊಂಡಿರುತ್ತೆ. ನೀವು ನೀಟಾಗಿ ಕೂಮ್ ಮಾಡಿ ಹೇರ್ಸ್ನ ಡ್ರೈ ಮಾಡಿ ನೀಟಾಗಿ ಹಿಂಗೆ ಉದುರಿಸ್ಬೇಕು, ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಓಕೆನಾ. ಇಲ್ಲಾಂತಂದರೆ ನೋಡಿ ನನ್ನ ಡ್ರೆಸ್ ಮೇಲೆಲ್ಲ ಆಗಿದೆ. ಬಟ್ ಇವತ್ತೊಂದಿನ, ನಾಳೆ ಶ್ಯಾಂಪೂ ಹಾಕ್ಕೊಂಡು ಸ್ನಾನ ಮಾಡಿಬಿಟ್ರೆ ನೀಟಾಗಿ ಆಗೋಗುತ್ತೆ. ಆ್ಯಂಡ್
ಆ್ಯಂಡ್ ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಹೇರ್ ಮಾಸ್ಕ್ನ ಇಮಿಡಿಯೇಟ್ ರಿಸಲ್ಟ್ನ ನಾವು ನೋಡ್ಬೋದು ಗೈಸ್. ಸೀರಿಯಸ್ ಆಗಿ ನೋಡಿ ಎಷ್ಟು ಸಾಫ್ಟ್, ಎಷ್ಟು ಶೈನಿ ಅಂತ ಅನಿಸುತ್ತೆ. ಅಂದರೆ ನಾವೀಗ ನಾರ್ಮಲ್ ಹೇರ್ ಮಾಸ್ಕ್ಸ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಇದು ಲೈಕ್ ನ್ಯಾಚುರಲ್ ಆಗಿ ಹೇರ್ ಮಾಸ್ಕ್ ರೆಡಿ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಗುಡ್. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ನಾಳೆ ಸಿಗೋಣ. ಬೈ. ಲಾಟ್ಸ್ ಆಫ್ ಲವ್.